ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಈಗ ಕಲುಷಿತ ನೀರಿನ ಆತಂಕ ಶುರುವಾಗಿದೆ. ತಾಲೂಕಿನ ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ 80ಕ್ಕೂ ಹೆಚ್ಚು ಜನ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ. ಗ್ರಾಮದಲ್ಲಿ ವಾಂತಿ ಭೇದಿಯ ಅಬ್ಬರ ಜೋರಾಗಿದ್ದು ಇಡೀ ಹಳ್ಳಿಯೇ ಈಗ ಆತಂಕದ ನೆರಳಿನಲ್ಲಿ ದಿನ ದೂಡುವಂತಾಗಿದೆ. ಮುಖ್ಯ ವರದಿ. ಹೌದು, ಕಳೆದ ಒಂದು ವಾರದಿಂದ ಚಿಕ್ಕತೇಕಹಳ್ಳಿಯಲ್ಲಿ ಈ ಭೀಕರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿದಿನವೂ ಹೊಸ ವಾಂತಿ ಭೇದಿ ಪ್ರಕರಣಗಳು ವರದಿಯಾಗುತ್ತಿದ್ದು ಅಸ್ವಸ್ಥಗೊಂಡ ಜನ ಆಸ್ಪತ್ರೆಗಳಿಗೆ ದಾಖಲಾಗುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಕಲುಷಿತ ನೀರಿನ ಪರಿಣಾಮವಾಗಿ ಕೆಲವು ಜಾನುವಾರುಗಳ ಆರೋಗ್ಯದಲ್ಲೂ ಏರುಪೇರಾಗಿದೆ ಎಂದು ಸ್ಥಳೀಯರು ಕಣ್ಣೀರು ಇಡುತ್ತಿದ್ದಾರೆ. ಅಷ್ಟಕ್ಕೂ ಈ ಅನಾಹುತಕ್ಕೆ ಕಾರಣ ಏನು ಗೊತ್ತಾ? ಕುಡಿಯುವ ನೀರಿನ ಪೈಪ್ಲೈನ್ಗೆ ಚರಂಡಿ ನೀರು ಸೇರಿ ಹೋಗಿದೆ ಎನ್ನುವುದು ಗ್ರಾಮಸ್ಥರ ಬಲವಾದ ಅನುಮಾನ. ಇಷ್ಟೆಲ್ಲ ಆಗ್ತಾ ಇದ್ರೂ ಆರಂಭದಲ್ಲೇ ಮಾಹಿತಿ ನೀಡಿದರೂ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಸ್ಪಂದಿಸಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಷ್ಟೊಂದು ಜನ ಅಸ್ವಸ್ಥರಾಗಲು ಕಾರಣ ಎನ್ನುವುದು ಸ್ಥಳೀಯರ ನೇರ ಆರೋಪ. ಅಧಿಕಾರಿಗಳ ಭೇಟಿ ಮತ್ತು ಮುಂದಿನ ಕ್ರಮ. ವಿಷಯ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಎಚ್ಚೆತ್ತ ಶಿಡ್ಲಘಟ್ಟ ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶ್ ಮೂರ್ತಿ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಸದ್ಯ ಗ್ರಾಮಕ್ಕೆ ದೌಡಾಯಿಸಿದ್ದಾರೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಪರಿಸ್ಥಿತಿಯ ಪರಿಶೀಲನೆ ನಡೆಸಿದ್ದಾರೆ. ಈಗಾಗಲೇ ಕುಡಿಯುವ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದ ಪರೀಕ್ಷೆಗೆ ಕಳುಹಿಸಿಕೊಡಲಾಗಿದೆ. ಗ್ರಾಮದಲ್ಲಿ ತಾತ್ಕಾಲಿಕ ಆರೋಗ್ಯ ತಪಾಸಣಾ ಶಿಬಿರ ನಡೆಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ನೀರಿನ ಪರೀಕ್ಷಾ ವರದಿ ಬಂದ ಬಳಿಕವೇ ಅಸ್ವಸ್ಥತೆಗೆ ನಿಖರವಾದ ಕಾರಣ ಏನೆಂಬುದು ತಿಳಿಯಬೇಕಿದೆ. ಕೊನೆಯ ಮಾತು. ಸದ್ಯಕ್ಕೆ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು ಮತ್ತು ಈ ಕಲುಷಿತ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವುದು ಜಿಲ್ಲಾಡಳಿತದ ಮುಂದಿರುವ ದೊಡ್ಡ ಸವಾಲಾಗಿದೆ. ಕ್ಯಾಮೆರಾಮನ್ ಜೊತೆ ಮಾನಸ್, ಅಂಬಾನಿ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ಮೈನಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. 30ನೇ ತಾರೀಕು ಒಂದು ಸಮಾರಂಭ ನಡೆದಿದೆ, ಕೆಂಪೇಗೌಡರ ಜಯಂತಿ. ಅವತ್ತಿನ ದಿವಸ ಒಂದು 2-3 ಕಡೆ ಅಡುಗೆನೂ ಮಾಡಿಸಿದ್ದಾರೆ. ಅದಾದಮೇಲೆ ಇದು ನೀರು ಅವೆಲ್ಲ ಮಾಡಿದಾರಂತೆ. ಸರಿ, ಇವಾಗ ನಾವು ನಿನ್ನೆ ಬಂದ್ವಿ. ನಿನ್ನೆ ಗೊತ್ತಾಯ್ತು ಬೆಳಗ್ಗೆ ನಮಗೆ ಈ ಥರ ಒಂದಷ್ಟು ಜನಕ್ಕೆ ಇದಾಗಿದೆ ಅಂತ. ಆಮೇಲೆ ನಾನು ಪ್ರೈವೇಟ್ ಡಾಕ್ಟರ್ ಸತ್ಯನಾರಾಯಣ ಹತ್ರ ಮಾತಾಡಿದೆ. ಅವ್ರು ಇದ್ಕೊಂಡು ಹೌದು ಬಂದಿದ್ದಾರೆ, ಒಂದು 3-4 ಜನ ಒಂದು ಫ್ಯಾಮಿಲಿ ಬಂದಿದ್ದರು. ಮತ್ತು ಕೊನೆಯದೇ ಇನ್ನೊಂದು ದಿನ ಬಂದು ಒಂದು 2-3 ಜನ ಬಂದಿದ್ದರು. ಹಾಗಾಗಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕಳಿಸಿದೆ. ಬಟ್ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನಾವು ಇಲ್ಲಿ ಬಂದಾಗ ಮನೆಯೆಲ್ಲ ಭೇಟಿ ಮಾಡಿ ನಾವು ನೋಡಿದಾಗ ಒಂದು ಕಡೆ ನೀರನ್ನು ಬೇರೆ ಊರಿಂದ ಬಂದಿದ್ದು RO ಪ್ಲ್ಯಾಂಟನ್ನು ಶೇಖರಣೆ ಮಾಡಿ ಅಲ್ಲಿಂದ ಒಂದು ಅರ್ಧ ಊರಷ್ಟು ಜನ ಅಲ್ಲಿಂದ ನೀರು ಎತ್ಕೊಂಡು ಎಷ್ಟು ಅದು ನೋಡೋದಂದರೆ ಒಂದು ಎಲ್ಲ ನಿನ್ನೆ ಸಂಜೆವರೆಗೂ ನಾವು 7 ಜನಕ್ಕೆ ಎಫೆಕ್ಟ್ ಆಗಿದೆ ಅಂತ ವಿಷಯ ಗೊತ್ತಾಯಿತು. ನಾವೆಲ್ಲರಿಗೂ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಮತ್ತು ಹೆಲ್ತ್ ಎಜುಕೇಷನ್, ಆರೋಗ್ಯ ಶಿಕ್ಷಣ ಏನು ಮಾಡಬೇಕು ಇಂಥ ಟೈಮಲ್ಲಿ ಅಂತ ಹೇಳಿದ್ದೀವಿ. ಯಾವ ಥರ ನೀರನ್ನು ಕಾಯಿಸಿ ನೀರು ಕುಡಿಬೇಕು ಅಥವಾ ಇಲ್ಲಂತಂದರೆ ಬಿಸಿ ಅನ್ನೋದು ಅಂತ ಎಲ್ಲ ಹೇಳಿದ್ವಿ. ಸ್ಪಂದಿಸ್ತಾ ಇದ್ದಾರೆ. ಈಗ ಬೆಳಗ್ಗೆ ಅದು ಏನಾಗಿದೆ ಗೊತ್ತಾ, ನಿನ್ನೆ ನಾವು 3 ಕಡೆಯಿಂದ ಸ್ಯಾಂಪಲ್ ಕಳಿಸಿದ್ವಿ. ಇನ್ನಷ್ಟೇ ನಮಗೆ ವರದಿ ಬರಬೇಕು. ವರದಿ ಬಂದಾದ್ಮೇಲೆ ನಿಖರವಾಗಿ ಅದೇ ಸರ್, ಹಸುಗಳಿಗೂ ಸಹ ಸೇಮ್ ಇದೇ ಥರ ಸಮಸ್ಯೆಗಳಾಗ್ತಿದೆ ಅಂತ ಹೇಳಿ ಸರ್. ಅದೇ ಅದ್ರ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ನನಗೇನು ಗಮನಕ್ಕೆ ಬಂದಿಲ್ಲ. ಅದರದ್ದು ಯಾರು ನನಗೆ ಹೇಳಲೂ ಇಲ್ಲ. ಕೇವಲ ಮನುಷ್ಯರಿಗೆ ಈ ಥರ ಆಗಿದೆ ಅಂತ ಬಂದಿತ್ತು, ನಾವು ನೋಡಿದ್ದೀವಿ. ಇನ್ನಷ್ಟೇ ವರದಿ ಬಂದಿದ್ಮೇಲೆ ನಾನು ನಿಖರವಾಗಿ ಏನು ಅಂತ ಹೇಳ್ಬೋದು. ಸರ್, ಈಗ ಒಟ್ಟಾರೆಯಾಗಿ ಸರ್ ಕಲುಷಿತ ನೀರು ಮತ್ತು ಇದರಿಂದ ಚರಂಡಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಕಲುಷಿತ ನೀರು ಮಿಶ್ರಣ ಆಗಿ ಈ ಥರ ಸಮಸ್ಯೆ ಆಗಿದೆ ಅಂತೇಳಿ ಆರೋಪ ಸರ್. ಇಲ್ಲ, ನಾನು ಮತ್ತು ಸ್ಥಳೀಯ ಪತ್ರಕರ್ತ ಮತ್ತು ಜನಗಳೆಲ್ಲ ಹೋಗಿದ್ವಿ, ವಾಟರ್ ಮ್ಯಾನ್ ಎಲ್ಲ ನೋಡಿದ್ವಿ. ಅಲ್ಲಿ ಒಂದು ಕಡೆ ಒಂದು ಸ್ವಲ್ಪ ಪೈಪ್ ಲೀಕ್ ಆಗಿತ್ತು. ಅದನ್ನು ನಿನ್ನೆ PDO ಅವರು ಸರ್ ಮಾಡಿದಾರಂತೆ. ನೋಡಿದೆ, ಇವಾಗ ಸರ್ ಮಾಡಿದ್ದಾರೆ. ಆದ್ಮೇಲೆ ಸರಿ ಮಾಡಿರೋದಲ್ವಾ ಅಂತ ಅಲ್ಲ, ಒಟ್ಟಿಗೆ ಸರ್ ಮಾಡಿದ್ದಾರೆ, ನೋಡಿದ್ವಿ. ಸರ್, ಒಟ್ಟಾರೆ ನಿಮ್ಮ ಪ್ರಕಾರ ಎಷ್ಟು ಜನಕ್ಕೆ ಸರ್ ಈ ಥರ ಬಂದು ಹೋಗಿ ಅಡ್ಮಿಷನ್ ಆಗಿರುತ್ತೆ? ಮತ್ತು ಯಾವ ಥರ? ಒಂದು 18ರಿಂದ 20 ಜನ ಸರ್. ಅಷ್ಟೇನಾ? ಅದು ಹೌದು, ಖಂಡಿತ. ಯಾಕಂದ್ರೆ ಇಲ್ಲೇ ಇದ್ದೀರಾ ನೀವು, ಊರಲ್ಲೇ ಇದ್ದೀರಾ. ನಾನು ಓಪನ್ ಆಯಿತು.
ಹೊಸದು ಇವಾಗ ಇದು ಹೊಸದು ಇದರಿಂದ ಹೊಸದು ಅಲ್ಲಿವರೆಗೂ ಹೊಸದಾಗಿ ಅಲ್ಲ ಓಪನ್ ಆಗಿ ಒಳಗಡೆ